12ನೇ ತಾರೀಕು ಚಿಕ್ಕಬಳ್ಳಾಪುರದ ಪೊಲೀಸ್ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಏನೋ ಒಂದು ಆದೇಶನ ಹೊರಡಿಸಿದ್ರು. ಜನತೆಯ ಸುರಕ್ಷತೆಯ ಸಲುವಾಗಿ ಎಲ್ಲ ದ್ವಿಚಕ್ರ ವಾಹನ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು ಇಡೀ ಜಿಲ್ಲೆಯಾದ್ಯಂತ ಅಂತ. ಅದರ ನಿಟ್ಟಿನಲ್ಲಿ ಇವತ್ತು ನನ್ನ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆಯ ಪ್ರಯುಕ್ತ ಸಾಂಕೇತಿಕವಾಗಿ ಇಡೀ ಚಿಕ್ಕಬಳ್ಳಾಪುರದ ಜನತೆಗೆ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಸಾಂಕೇತಿಕವಾಗಿ ಹೆಲ್ಮೆಟ್ ಕೊಡುವಂತ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ. ಸರ್, ಈಗ ಹೆಲ್ಮೆಟ್ ಅನ್ನು ಹಾಕಿಸಿ ಎಲ್ಲ ಕೂಡ ಜಾಗೃತಿ ಮಾಡ್ತಿದ್ದಾರೆ. ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಫುಟ್ಪಾತ್ಗಳಾಗ್ಲಿ ಪಾರ್ಕಿಂಗ್ ಆಗಲಿ ನಿಲ್ಲಿಸಲಿಕ್ಕೆ ಸಮಸ್ಯೆ ಆಗ್ತದೆ. ಇದಕ್ಕೆ ಪೊಲೀಸ್ ಅವರು ಏನು ಕ್ರಮ ತಗೋತಾ ಇದ್ದಾರೆ ನೋಡಿ. ಇದು ಸಹ ನಮ್ಮ ಚಿಕ್ಕಬಳ್ಳಾಪುರನ ಕಾಡ್ತಾ ಇರುವಂತಹ ವಿಷಯ. ಮತ್ತೆ ಯೂನಿವರ್ಸಲ್ ಪ್ರಾಬ್ಲಮ್ ಇದೆ. ವಾಹನಗಳು ಜಾಸ್ತಿ ಆಗ್ತಿದೆ, ಅಡ್ಡಾದಿಡ್ಡಿ ನಿಲ್ಲಿಸುವಂತ ಕೆಲಸ ಆಗ್ತಿದೆ, ಸರಿಯಾದ ವ್ಯವಸ್ಥೆ ಇಲ್ಲ. ಇದಕ್ಕೆಲ್ಲ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವ್ರು ಮಾಡಬೇಕು ಅಂತ ಈ ಮೂಲಕ ಕಳಕಳಿಯಾಗಿ ಕೇಳಿದ್ದಾರೆ. ಸರ್, ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಎಂಜಿನಿಯರ್ ಯೋಜನೆಯನ್ನ ರಾಮ್ಜಿ ಯೋಜನೆ ಅಂತೇಳಿ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಿದೆ. ಈಗ ನಾವು ಮಾಡ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ಬೇರೆ ರಾಜಕೀಯ ಏನು ಮಾತಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ವಿಷಯನ ಮಾತಾಡೋದು ಬೇಡ. ಇವತ್ತು ಕ್ರಿಸ್ಮಸ್, ಅದ್ರ ಜೊತೆಗೆ ವಾಜಪೇಯಿ ಅವರ, ಅದೇ ರೀತಿ ದಿವಂಗತ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಧರ್ಮಸಿಂಗ್ ಅವರ ಜನ್ಮದಿನಾಚರಣೆ. ಒಳ್ಳೆಯದನ್ನೇ ಯೋಚನೆ ಮಾಡೋಣ, ಸಕಾರಾತ್ಮಕವಾಗಿ ಮಾತ್ರ ಮಾತಾಡೋಣ ಅಂತ ನನ್ನ ಒಂದು ಭಾವನೆ. ಭಾರತ ದೇಶದ ಬದಲಾವಣೆಗೆ ವಾಜಪೇಯಿ ಅವರು ಏನ್ ಕೊಟ್ಟಿದ್ರು ಸರ್? ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತೇನು ನಾವು ಖುಷಿಯಾಗಿ ಹೈವೇಗಳಲ್ಲಿ ಓಡಾಡ್ತಾ ಇದ್ದೀವಿ. ಮತ್ತೆ ಈ ಒಂದು ಹೈವೇಗಳ ಮುಖಾಂತರ ನನ್ನ ಆರ್ಥಿಕ ಸ್ಥಿತಿ ಎಷ್ಟೊಂದು ಏನು ಮೇಲ್ಮಟ್ಟಕ್ಕೆ ಹೋಗಿದೆ ಅನ್ನೋದು ಎಲ್ಲರೂ ನೋಡ್ತಾ ಇರುವಂತಹ ವಿಷಯ. ಆ ವಾಜಪೇಯಿ ಅವರ ಕನಸಿನ ಕೂಸೆ ಇವತ್ತು ಹೈವೇಗಳು. ಅದ್ರ ಜೊತೆಗೆ ಅವರ ಸಾವಿರಾರು ಯೋಜನೆಗಳನ್ನ ಇವತ್ತು ನಾವೆಲ್ಲರೂ ಸಹ ಅದರ ಒಂದು ಫಲವನ್ನ ಉಣ್ತಾ ಇದ್ದೀವಿ. ಅಂತಹ ಒಂದು ಧೀಮಂತ ಚೇತನ ಏನ್ ನಮ್ಗೆ ಗೊತ್ತಿದೆ. ನಮ್ಗೆ ಪೋಖ್ರಾನ್ ನಲ್ಲಿ ಅವ್ರು ಮಾಡಿದಂತಹ ಅನುದಾನ ಒಂದು ಏನು ಇದಿದೆ, ಅವರು ನಮಗೆ ಅಣ್ವಸ್ತ್ರ ದೇಶವನ್ನಾಗಿ ನಮಗೆ ಮಾಡಿದಂತಹ ಕೆಲಸ ಇಡೀ ನಮ್ಮ ಪ್ರಪಂಚದಲ್ಲಿ ನಾವು ಇವತ್ತು ಶಕ್ತಿಶಾಲಿಯಾಗಿ ನಿಂತಿದ್ವಿ. ಆ ಒಂದು ಚೇತನ ಎಲ್ಲೇ ಇರಲಿ, ಆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಉದ್ದೇಶಗಳನ್ನು ಈಡೇರಿಸುವಂತಹ ಪ್ರಜೆಗಳು ನಾವಾಗೋಣ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ಗೇನು ಬಿಟ್ಬಿಟ್ಟಿರಪ್ಪ ಆಮೇಲೆ ಒಟ್ಟಿಗೆ ಪ್ರಯಾಣ ಮಾಡೋಣ, ಎಲ್ಲರೂ ರ್ಯಾಲಿಯಲ್ಲಿ ಜೊತೆಯಾಗಿ ಸಾಗೋಣ ಮುಂದೆ ಅಂತ ಹೇಳ್ತಾ ದಯವಿಟ್ಟು ನಿಧಾನವಾಗಿ, ಇನ್ನೂ ಸ್ವಲ್ಪ ನಿಧಾನವಾಗಿ ಪರವಾಗಿಲ್ಲ. ದಯವಿಟ್ಟು ನಿಧಾನವಾಗಿ. ದಯವಿಟ್ಟು ನೋಡಿ, ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಹೆಲ್ಮೆಟ್ ಇಸ್ಕೊಂಡವರೆಲ್ಲ ದಯವಿಟ್ಟು ಎಲ್ಲೂ ಹೋಗ್ಬೇಡಿ. ದಯವಿಟ್ಟು ಎಲ್ಲರೂ ಇಲ್ಲೇ ಇಲ್ಲಿ ದಯವಿಟ್ಟು